ಸೆಲೆಬ್ರಿಟಿ ಫ್ಯಾಮಿಲಿ ಆ ಒಂದು ಬ್ಯಾಕ್ ಗ್ರೌಂಡ್ ಇದ್ರು ನೀವಿಷ್ಟು ಸಿಂಪಲ್ ಆಗಿ ಇದ್ದೀರಾ, ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನೈನಲ್ಲಿದ್ರು. ಇಲ್ಲ ನಾನು ಕರ್ನಾಟಕದವಳೆ, ಮೈಸೂರವಳೆ. ಹೌದು ಬಟ್ ಕನ್ನಡ ಆಗ್ಲಿಂದ ಹೌದೌದು, ನಾನು ಕಾನ್ವೆಂಟ್ ಅಲ್ಲಿ ಓದಿದ್ರು ಕೂಡ ಕನ್ನಡ ಎಲ್ಲ ಮಾತಾಡ್ತೀನಿ. ಸುತ್ತಮುತ್ತ ಎಲ್ರು ಮರ್ಯಾದೆ ಕೊಡೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಆ ಬ್ಯಾಕ್ ಗ್ರೌಂಡ್ ಇಂದ? ಎಲ್ಲ ನಮ್ಮ ಅತ್ತೆಯವರಿಂದಲೇ ಅನ್ಸುತ್ತೆ ನನ್ಗೆ. ಮಗನ್ ಏನಾದ್ರು ಚಿತ್ರರಂಗಕ್ಕೆ ಕಳಿಸುವಂತ ಪ್ಲಾನ್ ಇದೆ? ಅವ್ರಿಗೆ, ನಮ್ಮ ಅತ್ತೆ ಅವ್ರಿಗೆ ನನ್ನ ಮಗನ ಒಂದು ಒಳ್ಳೆ ಉನ್ನತ ಅಧಿಕಾರಿಯಾಗಿ ಮಾಡ್ಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಒಳ್ಳೆ ಎಜುಕೇಶನ್ ಲೈನ್ ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ಬಹುಶಃ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಆ ಜೀವನ ಬೇಡಪ್ಪ, ನೀನು ಒಳ್ಳೆ ದಾರಿಲಿ ನಡಿ, ಒಳ್ಳೆ ಅಂದ್ರೆ ದಾರಿ ಇನ್ ದ ಸೆನ್ಸ್ ಅವರು ಒಳ್ಳೆ ಉದ್ಯೋಗಸ್ಥನಾಗಿ ಬಾಳ್ಬೇಕು ನೀನು. ಅವ್ರು ತುಂಬಾ ಜಂಜಾಟ ಎಲ್ಲ ಅನುಭವಿಸೋದು, ನಿನ್ಗೆ ಆ ತರದ್ದು ಇದು ಬೇಡ ಅಂತ ಹೇಳಿದ್ರು. ಈ ತೋಟ ಇದು ಎಲ್ಲ ನೋಡ್ತಿದ್ರೆ ಒಂದ್ ರೀತಿ ಪ್ರಕೃತಿಯಲ್ಲಿ ನೀವು ಬದುಕ್ತಾ ಹೌದು, ನಮಗೂ ಅದೇ ತರ ಖಂಡಿತ ವಿ ಆರ್ ಸೋ ಬ್ಲೆಸ್ಡ್. ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಇಟ್ಟಿದ್ದೇ ಅಮ್ಮ ನಮ್ಗೆ. ನಾನು ಸಿಟಿಲಿ ಬೆಳೆದವಳು. ಆಮೇಲೆ ಗೊತ್ತದ, ಇವಾಗ ನಂಗೆ ಈ ವಾತಾವರಣ ಅಭ್ಯಾಸ ಆಗಿ ನನ್ಗೆ ಸಿಟಿಲಿ ಹೋಗಿ ಬದುಕೋ ಅಂತ ಆಸೆ ನನ್ಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೆಲೆಬ್ರಿಟಿ ಫ್ಯಾಮಿಲಿ ಆ ಒಂದು ಬ್ಯಾಕ್ ಗ್ರೌಂಡ್ ಇದ್ರು ನೀವಿಷ್ಟು ಸಿಂಪಲ್ ಆಗಿ ಇದ್ದೀರಾ, ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನೈನಲ್ಲಿದ್ರು. ಇಲ್ಲ ನಾನು ಕರ್ನಾಟಕದವಳೆ, ಮೈಸೂರವಳೆ. ಹೌದು ಬಟ್ ಕನ್ನಡ ಆಗ್ಲಿಂದ ಹೌದೌದು, ನಾನು ಕಾನ್ವೆಂಟ್ ಅಲ್ಲಿ ಓದಿದ್ರು ಕೂಡ ಕನ್ನಡ ಎಲ್ಲ ಮಾತಾಡ್ತೀನಿ. ಸುತ್ತಮುತ್ತ ಎಲ್ರು ಮರ್ಯಾದೆ ಕೊಡೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಆ ಬ್ಯಾಕ್ ಗ್ರೌಂಡ್ ಇಂದ? ಎಲ್ಲ ನಮ್ಮ ಅತ್ತೆಯವರಿಂದಲೇ ಅನ್ಸುತ್ತೆ ನನ್ಗೆ. ಮಗನ್ ಏನಾದ್ರು ಚಿತ್ರರಂಗಕ್ಕೆ ಕಳಿಸುವಂತ ಪ್ಲಾನ್ ಇದೆ? ಅವ್ರಿಗೆ, ನಮ್ಮ ಅತ್ತೆ ಅವ್ರಿಗೆ ನನ್ನ ಮಗನ ಒಂದು ಒಳ್ಳೆ ಉನ್ನತ ಅಧಿಕಾರಿಯಾಗಿ ಮಾಡ್ಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಒಳ್ಳೆ ಎಜುಕೇಶನ್ ಲೈನ್ ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ಬಹುಶಃ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಆ ಜೀವನ ಬೇಡಪ್ಪ, ನೀನು ಒಳ್ಳೆ ದಾರಿಲಿ ನಡಿ, ಒಳ್ಳೆ ಅಂದ್ರೆ ದಾರಿ ಇನ್ ದ ಸೆನ್ಸ್ ಅವರು ಒಳ್ಳೆ ಉದ್ಯೋಗಸ್ಥನಾಗಿ ಬಾಳ್ಬೇಕು ನೀನು. ಅವ್ರು ತುಂಬಾ ಜಂಜಾಟ ಎಲ್ಲ ಅನುಭವಿಸೋದು, ನಿನ್ಗೆ ಆ ತರದ್ದು ಇದು ಬೇಡ ಅಂತ ಹೇಳಿದ್ರು. ಈ ತೋಟ ಇದು ಎಲ್ಲ ನೋಡ್ತಿದ್ರೆ ಒಂದ್ ರೀತಿ ಪ್ರಕೃತಿಯಲ್ಲಿ ನೀವು ಬದುಕ್ತಾ ಹೌದು, ನಮಗೂ ಅದೇ ತರ ಖಂಡಿತ ವಿ ಆರ್ ಸೋ ಬ್ಲೆಸ್ಡ್. ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಇಟ್ಟಿದ್ದೇ ಅಮ್ಮ ನಮ್ಗೆ. ನಾನು ಸಿಟಿಲಿ ಬೆಳೆದವಳು. ಆಮೇಲೆ ಗೊತ್ತದ, ಇವಾಗ ನಂಗೆ ಈ ವಾತಾವರಣ ಅಭ್ಯಾಸ ಆಗಿ ನನ್ಗೆ ಸಿಟಿಲಿ ಹೋಗಿ ಬದುಕೋ ಅಂತ ಆಸೆ ನನ್ಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.